ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನೀಗ ರಿಯಾಕ್ಟ್ ಮಾಡೋಕೆ ಹೊರಟಿರುವಂಥದ್ದು ಒಲೆಮಾರಿ ಫೈಟ್ಸ್ ಇನ್ನು ಕಾಟೇರ ಮೂವಿಯ ಒಂದು ಫೈನಲ್ ರಿಯಾಕ್ಷನ್ ಆಗಿರುವಂಥದ್ದು. ಹಾಗೇನೆ ಡೆವಿಲ್ ದ ಹೀರೋ ಇದರದ್ದು ಅಪ್ಡೇಟ್ ಅಫಿಷಿಯಲ್ ಆಗಿ ಬಂದಿದೆ. ಯಾವಾಗ ಇದ್ರ ಫಸ್ಟ್ ಲುಕ್ ಕೂಡ ಕೊಟ್ಟಿದ್ದಾರೆ ಅಂತ 15ನೇ ತಾರೀಕು 11:59 ಮಿಡ್ ನೈಟ್, ಅಂದರೆ ಡಿಬೋಸ್ ಅವರ ಬರ್ಡೇಗೆ ಇನ್ನೇನು ಅದೇ ದೊಡ್ಡ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿರುತ್ತೆ. ಆ ಟೈಮಲ್ಲಿ ಈ ಒಂದು ಟ್ರೈಲರ್ ಜೊತೆ ಫಸ್ಟ್ ಲುಕ್ನ ಒಂದು ಟೀಸರ್ ಜೊತೆಗೆ ಒಂದು ಫಸ್ಟ್ ಲುಕ್ ಜೊತೆಗೆ ಕೊಟ್ಟಿದ್ದಾರೆ. ಇದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಇವತ್ತು ನಾನೆಲ್ಲ ಕವರ್ ಮಾಡ್ತೀನಿ, ಮುಗಿಸ್ತೀನಿ ಇಲ್ಲಿಗೆ ಕಾಟೇರ ರಿಯಾಕ್ಷನ್. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಿಯರ್ ವಿ ಗೋ. ಸುತ್ತೂರಿನ ಸಮ್ಮುಖದಾಗೆ ಸರ್ವಶಕ್ತ ದೇವಿಯನ್ನು ಸಂಪನ್ನ ಮಾಡಲಾಗಿದೆ. ಈ ಒಲೆಮಾರಿನ ತಮ್ಮೂರಿಗೆ ತಗೊಂಡೋಗೋದಕ್ಕೆ ಸರ್ವರಿಗೂ ಆಮಂತ್ರಣ ನೀಡಲಾಗಿದೆ. ಸಾರಥಿ ಮೂವಿಲಿಗೆ ಕೇಳ್ತಾರಲ್ಲ, ಯಾರಾದ್ರೂ ಗಂಡ್ಸಿದ್ದೀರಾ ಅಂತ ಹಾರನ ತಗೊಳ್ಳೋದಕ್ಕೆ. ನೋಡಿ, ಆ ಒಂದು ನಾಸ್ಟಾಲಜಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಡೈರೆಕ್ಟರ್ನ ಬ್ರಿಲಿಯನ್ಸ್ ಹಾಗೇನೆ ಫ್ಯಾನ್ಸಿಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡಿದಾರಲ್ಲ, ಕಂಟೆಂಟ್ ಜೊತೆಗೆ ಫ್ಯಾನ್ಸ್ಗೆ ಏನು ಇಷ್ಟ ಆಗುತ್ತೆ ಅಂತ ನೋಡಿ ಈ ಸೀನ ಕ್ರಿಯೇಟ್ ಮಾಡಿದ್ದಾರೆ. ದಟ್ ವಾಸ್ ಅಮೇಜಿಂಗ್. ನಾನು ಮನೆ ಮುಟ್ಟೋದ್ರೊಳಗೆ ಅವನು ಬಲಿಯಾದ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು. ನಿಮ್ಮೂರು ಒಲೆಮಾರಿನ ನಮ್ಮೂರಿಗೆ ತಗೊಂಡೋಗ್ತಾ ಇದ್ದೀನಿ. ನಿಮ್ಮೂರು ಒಲೆಮಾರಿನ ನಮ್ಮೂರಿಗೆ ತಗೊಂಡೋಗ್ತಾ ಇದ್ದೀನಿ. Let's go. Let's begin the action. ನಿಮ್ಮೂರು ಒಲೆಮಾರಿನ ನಮ್ಮೂರಿಗೆ ತಗೊಂಡೋಗ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ ಗುರು, BGM ಅಲ್ಲಿ ಅದೇನೋ ಒಂದು ಗಮನ ಇರ್ತದೆ. ಕಾಟೇರ ದೇವಸ್ಥಾನದ ಅಂಗಳ ದಾಟ್ಬಿಟ್ಟಂತೆ. ಚಿಂಗಾರಿ ನೋಡಿದಂಗೆ ಆಗ್ತದೆ. ಚಿಂಗಾರಿ ನಾವೊಂದು ರನ್ನಿಂಗ್ ಸಿಗುತ್ತಲ್ಲ ಆ ಥರ. ಊರ್ ಒಳಗ್ ಬರ್ಲಿ, ಕೆರೆ ಬಿದ್ದಿಲ್ ನೇಣಾಕಕ್ಕೆ ಹಗ್ಗ ಹಿಡ್ಕೊಂಡು ಕಾಯ್ತಾ ನಿಂತವ್ರೆ. ಗಜನ್ ಯಾವ ಹಗ್ಗದಿಂದ ನಿಲ್ಲಿಸ್ತೀರಪ್ಪ? ಊರಲ್ಲ, ಒಲೆ ಮಾರಿ ಕೆರೆ ಬಿದ್ದು ದಾಟ್ಬಾರ್ದು. ಕತ್ತಿಸ್ಲ ಅವ್ನ ಕೈನ. ತೋಳು ಬರ್ತೀನಿ. ಗೌಡ್ರೆ, ಕಾಟೇರ ಕೆರೆ ಬೀದಿನ ದಾಟ್ಬಿಟ್ಟ. ಕೋಟೆ ಬೀದಿಯಲ್ಲಿ ಬೇಟೆಗಾರನ ಸಿದ್ಧ ಮಾಡಿಟ್ಟಿವನಿ. ಅವ್ರ ಬೀಸೋ ಬರ್ಜಿ ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಾಗಿಲ್ಲ. ಅಲ್ಲಿ ಡೈಲಾಗ್ ಬರ್ತಿದ್ದೆ ಹಿಂಗ್ ಬರುತ್ತಲ್ಲ. ಇನ್ನು ಅವ್ರು ಹಾಕೋ ಬಲೆಗೆ ಹುಲಿನೇ ಮಿಸ್ಗಳಾಕಿಲ್ಲ. ಇವನೇ ಯಾವ ಲೆಕ್ಕ? That was a great cinematography ಅಂತ ಹೇಳಕ್ಕೆ. Cinematography amazing ಆಗಿದೆ. ಅದೇ ಇದನ್ನ ಹೇಳ್ದಲ್ಲ, ಸಿನಿಮಾಟೋಗ್ರಫಿ ಅಮೇಜಿಂಗ್ ಆಗಿದೆ. ಅದೇ ನನ್ನ ತುಂಬ ಫೇವ್ರೆಟ್ ಸೀನ್ಸ್ ಇದೆ, ಅದು ಬಂದಾಗ ಹೇಳ್ತೀನಿ.
ಸಾಧಾರಣವಾಗಿ. ವಾವ್, ಆ ಸಿನಿಮಾಟೋಗ್ರಫಿ ನೋಡಿದ್ರ ಇದು ತುಂಬಾನೇ ಅಮೇಜಿಂಗ್ ಸೀನ್ಸ್ ಇದೆ. ಒತ್ತು ಮುಳುಗಿದ್ಮೇಲೆ ಒಲೆ ಮಾರಿ ತಂದ್ರು ಏನು ಪ್ರಯೋಜನ ಇಲ್ಲ. ಅಸ್ತ ಸೂರ್ಯಾಸ್ತಕ್ಕೂ ಮುನ್ನ ತಾಯಿಗೆ ಅರ್ಪಣೆ ಆಗ್ಬೇಕು. ಇವಾಗ ಕಂಪ್ಲೀಟ್ ಪವರ್ನ ಇದರಲ್ಲಿ ಯೂಸ್ ಮಾಡ್ಕೊಂಡು ಗ್ರೇಟ್ ನನಗೆ ಒಂದೊಂದು ಕಂಪ್ಲೇಂಟ್ ಇರೋದೇನೆಂದರೆ ಯಾವ ಎಕ್ವಿಪ್ಮೆಂಟು ಕೂಡ ಒರಿಜಿನಲ್ ಅನ್ನಿಸ್ತಾ ಇಲ್ಲ. ಸೆಟ್ ಆಗಿರ್ಬೋದು, ಸೆಟ್ ಒರಿಜಿನಲ್ ಅಂದರೆ ಡೂಪ್ಲಿಕೇಟ್ ಅನ್ನಿಸ್ಬಾರ್ದು. ಕೆಲವೊಂದು ಕಡೆ ನನಗೆ ತುಂಬಾ ಡೂಪ್ಲಿಕೇಟ್ ಅನಿಸುತ್ತೆ, ಅದೊಂದು ಪ್ರಾಬ್ಲಮ್ ಆಗಿದೆ. ಬಿಟ್ಟರೆ ಬಾಕಿ ಎಲ್ಲ ಮೂಟೆಗಟ್ಟಲೆ ಮೆಣಸಿನಕಾಯಿನ ಇಟ್ಕೊಂಡವ್ರೆ. ಇದು ಈ ಸೀನ್ ನನ್ನ ಫೇವ್ರೇಟ್ ಆಗಿರೋದು. ಲೈಕ್ ಎಮೋಷ್ನಲಿ ಪವರ್ ಇರೋವಂಥ ಸೀನ್ ಇದಾಗಿರೋವಂಥದ್ದು ನೋಡಿ. ಗ್ರೇಟ್ ಸಿನಿಮಾಟೋಗ್ರಫಿ ಕೂಡ, ಡಿಫ್ರೆಂಟ್ ಕ್ಯಾಮ್ರಾ ಆ್ಯಂಗಲ್ ಕೂಡ ಇಟ್ಟಿದ್ದಾರೆ. ಆ ಊರಿಗೆ ಅವನು ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಸಾಕು, ನೋಡಿ ನೋಡಿ ನೂರಾರು ಕತ್ತಿಗಳು ಅವನ ಎದೆನ ಸೀಳು ಬಿಡ್ತವೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಅಷ್ಟರಲ್ಲಿ ಒಲೆ ಮಾರಿ ತರ್ಲಿಲ್ಲ ಅಂದ್ರೆ ಮುಂದಿನ ಸಲ ಜಾತ್ರೆನೂ ಕೂಡ ಮಲ್ಲನ ಕೆರೆಯಲ್ಲೇ ನಡೆಯುತ್ತೆ. ಅವನಲ್ಲಿಂದ ತಪ್ಪಿಸ್ಕೋಬೇಕಂದ್ರೆ ಇದೆ ಎಮೋಷನಲಿ ಪವರ್ಫುಲ್ ಸೀನ್ ಅಂತ ಹೇಳಿದ್ರಲ್ಲ, ಈ ಸೀನ್ ಆಗಿರೋದು. ಗ್ರೇಟ್ ಸಿನಿಮಾಟೋಗ್ರಫಿ ಅದರಲ್ಲಿ. ಈ ಫೈಟ್ ಸೀನ್, ಎಂಟೈರ್ ಫೈಟ್ ಸೀನಿಗೆ BGM ಪ್ಲಸ್ ಈ ಪವರ್ಫುಲ್ ಎಮೋಷನ್ಸ್ ಆ್ಯಂಡ್ ಇನ್ನೊಂದು ಸೀನ್ ಬರುತ್ತೆ, ಅದು ಕೂಡ ನನ್ನ ತುಂಬಾ ಫೇವ್ರೆಟ್ ಸೀನ್ ಆಗಿರುತ್ತೆ. ಇದೆ 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 ನೋಡಿ, ನಿಮಗೆ ಒಂದು ಗಜಾನೇ ನಡ್ಕೊಂಡು ಬಂದಂಗೆ ಆಗ್ತಿಲ್ವ, ಒಂದು ಆನೆನೇ ನಡ್ಕೊಂಡು ಬಂದಿರೋ ರೀತಿ. ಇದು ಗ್ರೇಟ್ ಸಿನಿಮಾಟೋಗ್ರಫಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೆಲವರು ನನ್ನ ಹತ್ರ ಕ್ವಶನ್ ಕೇಳ್ತಾ ಇದ್ರು, ಲೈಕ್ ಯಾವುದು ಗುರು ಅದು ಮೊಕೋಬೋಟ್ ಯೂಸ್ ಮಾಡಿದ್ದೆ ಅಂತ ಹೇಳ್ತಿದ್ರಲ್ಲ, ಯಾವುದದು ಫೈಟ್ ಸೀನ್ ಅಂತ. ಅದು ನಿಮಗೆ ಇಲ್ಲೇ ಹೇಳ್ತೀನಿ. ಇದಾಗಿರೋದು ಈಗ ಕಂಪ್ಲೀಟ್ ನೀವೇ ನೋಡ್ತಿದ್ದೀರಾ. ಈಗ ಇದೆಲ್ಲ ಮೊಕೋಬೋಟಲ್ಲಿ ಆಗಿರೋಂಥ ಫೈಟ್ ಕಂಪ್ಲೀಟ್. ಈ ಸೀನ್ ಎಲ್ಲ ಏನಿದೆ ನೋಡಿ, ಆ ಸಿನಿಮಾಟೋಗ್ರಫಿ ಆ್ಯಂಗಲ್ ಚೇಂಜ್ ಇದೆಯಲ್ಲ ನೋಡಿ, ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಕಂಪ್ಲೀಟ್ ಮೊಕೋಬೋಟ್ ಎಕ್ಸ್ಪೀರಿಯನ್ಸ್, ಬಟ್ ಕಂಪ್ಲೀಟ್ ಯೂಸ್ ಆಗಿಲ್ಲ. ನಾವು ಏನು ಅನ್ಕೊತೀವಿ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ಕಂಪ್ಲೀಟ್ ಯೂಸ್ ಇಲ್ಲ, ಆಗಿಲ್ಲ. ಮೇ ಬಿ ಟೆಕ್ನಿಕಲಿ ಅಷ್ಟು ಪಾಸಿಬಲ್ ಆಗಿಲ್ಲ. ಎಲ್ಲಾರನ್ನೂ ಅನ್ಕೊಂಡು ನನಗೆ ನೂರು ಮುಖ್ಯ ಅಲ್ಲ, ಕೂಡ ನನಗೆ ತುಂಬಾನೇ ನಮ್ಮ ಊರು ಮುಖ್ಯ. ಆ್ಯಂಡ್ ದಿಸ್ ವಾಸ್ ಅನ್ ಅಮೇಝಿಂಗ್ ಸಿನಿಮಾಟೋಗ್ರಫಿ ಜೊತೆ ಆಗಿರೋವಂಥದ್ದು. ಆ್ಯಂಡ್ ಅದರಲ್ಲೂ ಲಾಸ್ಟ್ಗೆ ಕೇಳೋ ಸೀನು ಬ್ಲಡ್ಡಲ್ಲಿದ್ದಾರೆ, ಚೆಕ್ ಮಾಡ್ತಿದ್ದಾರೆ ಯಾರ್ಯಾರು ಸತ್ತಿದ್ದಾರೆ ಸತ್ತಿಲ್ವಾ ಅಂತೆಲ್ಲ ಚೆಕ್ ಮಾಡ್ಕೊಂಡು ನೋಡೋದು. ಇದು ಒಂದು ಅಮೇಝಿಂಗ್ ಡೀಟೇಲ್ ಅಂತ ಹೇಳೋದಕ್ಕೆ. ಓಕೆ, ಇದಿಷ್ಟು ಕಾಟೇರ ಬಗ್ಗೆ ಆಗಿರುವಂಥದ್ದು. ನಿಮಗೇನು ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಡೆವಿಲ್ ಅಪ್ಡೇಟ್ ಬರೋಕ್ಕೆ ಹೊರಟಿದೆ. ಅಂದರೆ ಡೆವಿಲ್ದು ಇನ್ನೇನು ಗ್ಲಿಮ್ಸ್ ಎಲ್ಲ ಬರೋಕ್ಕೆ ಹೊರಟಿದೆ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಒಂದು ವಿಷಯ ಕೇಳಿ, ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ತುಂಬಿದೆ ನಿಮ್ಮೊಳಗಡೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೆಯೇ ಈ ವಿಡಿಯೋ ಮುಗ್ದಾದ್ಮೇಲೆ ನಾನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ
ಇದು ಕಂಟೆಂಟ್ ಬೇಸ್ಡ್ ಅಲ್ಲ, ಇದು ಸ್ವಲ್ಪ ಈ ಮೂವಿಯಿಂದೆಲ್ಲ ಆಚೆ ಬಂದು ಹೇಳ್ತಿರೋಂಥ ವಿಷಯ. ಲೈಕ್ ನಾವು ಕನ್ನಡ ಇಂಡಸ್ಟ್ರಿ ನಾವು ಯಾವಾಗಿಂದ ನೋಡ್ತಿದ್ದೀವಿ, ನೀವು ಯಾವ ಟೈಮಿಂದನೂ ನೋಡ್ತಿರ್ತೀರ, ಅದೆಲ್ಲ ನನಗೆ ಗೊತ್ತಿಲ್ಲ ಯಾವಾಗಿಂದ ನೋಡ್ತಿದ್ದೀರ ಅಂತ. ಆದರೆ ಆಗಿದ್ದಿದ್ದ ಆ್ಯಕ್ಟರ್ಸ್ನೆಲ್ಲ ಈಗ ಯೂಸ್ ಮಾಡ್ಕೊತಾ ಇಲ್ಲ, ಅಂದರೆ ಈಗ ಬರ್ತಾ ಇಲ್ಲ. ಅದು ಯಾವ ಕಾರಣಕ್ಕೆ ಏನು ನನಗೇನು ಗೊತ್ತಿಲ್ಲ, ಯಾಕೆಂದರೆ ಈಗ ಎಲ್ಲ ಹೊಸ ಹೊಸ ಟ್ಯಾಲೆಂಟ್ಗಳಿದೆ, ಅವ್ರನ್ನೆಲ್ಲ ಹಾಕ್ಕೊಂಡು ಮಾಡ್ತಿದ್ದಾರೆ. ಆದರೆ ಆ ಹಳೆ ಆ್ಯಕ್ಟರ್ಸ್ ಗತಿ ಏನು ಅಂತ ಯೋಚನೆ ಮಾಡಿದಾಗ ಇದೆಲ್ಲ ನಾವು ಯೋಚನೆ ಮಾಡೋವಂಥ ಅಗತ್ಯ ಇಲ್ಲ. ಸ್ಟಿಲ್ ಆದರೂ ಕೂಡ ಹೇಳ್ತಿರೋಂಥದ್ದು ಡಿ ಬಾಸ್ ಅವರು ಯೋಚನೆ ಮಾಡಿಕೊಂಡು, ಅಥವಾ ಡಿ ಬಾಸ್ ಅವರ ತಂಡ ಯೋಚನೆ ಮಾಡಿಕೊಂಡು, ಯಾರ್ಯಾರು ಹಳೆ ಮೂವೀಸಲ್ಲೆಲ್ಲ ಇದ್ದರು ಆ್ಯಂಡ್ ಮೂವಿಗೆ ಎಂಟ್ರೇ ಆಗಿಲ್ಲ, ಮೂವಿ ಫೀಲ್ಡಿಗೆ ಬರಲಿಲ್ಲ, ಅವರೆಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸು, ಅವರೆಲ್ಲ ಈಗ ಕಾಣಿಸ್ಲಿಲ್ಲ ಅಂದಾಗ ಈಗ ಒಂದು ಯೋಚನೆ ಬಂದೇ ಬರುತ್ತೆ. ಆದರೆ ಇವರು ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದು, ಪ್ರತಿಯೊಂದು ನಾವು ಕಳ್ಕೊಂಡಿರೋಂಥ ಆ್ಯಕ್ಟರ್ಸ್ ಏನಿದೆ ಈ ಮೂವಿಲಿ ಅವರು ಫುಲ್ಫಿಲ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಯಿತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆ್ಯಕ್ಟರ್ಸ್ ಯಾರ್ಯಾರಿಲ್ಲ ಕನ್ನಡ ಇಂಡಸ್ಟ್ರಿಲಿ ಕಾಣಿಸ್ಕೊಳ್ತಾನೆ ಇಲ್ಲ, ಎಲ್ಲ ತುಂಬಾ ಲೆಜೆಂಡ್ರಿ ಆ್ಯಕ್ಟರ್ಸ್. ಆಗೆಲ್ಲ ನಕ್ಕು ನಲ್ದಾಡಿದ್ದೀವಿ ಅವ್ರು ನೋಡಿ, ತುಂಬಾ ಖುಷಿಪಟ್ಟಿದ್ದೀವಿ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ. ಅವರೆಲ್ಲ ಇಲ್ಲ ಈಗ, ಅದು ಮೇ ಬಿ ಚಾನ್ಸಸ್ ಕೊಡೋದೇ ಕಮ್ಮಿ ಆಯ್ತೇನೋ ಅಂದ್ಕೊತೀನಿ. ಬಟ್ ಇವ್ರು ಕರೆದು ಚಾನ್ಸಸ್ ಕೊಟ್ಟಿದ್ದಾರೆ, ನೆನಪು ಮಾಡಿಸಿದ್ದಾರೆ ಅವ್ರನ್ನ, ಆ್ಯಂಡ್ ತುಂಬಾ ಖುಷಿ ಆಯಿತು. ಇದೆಲ್ಲ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.